ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಭೇಟಿಯಾಗಿದ್ದಾರೆ. ಭಾರಿ ಕುತೂಹಲವನ್ನು ಮೂಡಿಸಿದೆ ಕೆಎನ್ ರಾಜಣ್ಣ ಅವರ ಈ ನಡೆ. ಕುರ್ಚಿ ಕಿತ್ತಾಟದ ನಡುವೆ ರಾಜಣ್ಣ ಭೇಟಿ ನಿಗೂಢವಾಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ 2 ಬಾರಿ ಭೇಟಿಯಾದರು ಕೆಎನ್ ರಾಜಣ್ಣ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ರಾಜಣ್ಣ ಅವರ ಪ್ಲಾಟ್ಗೆ ಬಂದು ಭೇಟಿಯಾಗಿದ್ರು, ಮಾತುಕತೆಯನ್ನು ನಡೆಸಿದ್ರು. ಇದೀಗ ನಿನ್ನೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಕೆಎನ್ ರಾಜಣ್ಣ. ಇಬ್ಬರು ನಾಯಕರನ್ನ ಒಂದೇ ವಾರದಲ್ಲಿ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನದಿಂದ ಹೊರ ಹೋಗಿರುವ ಕೆಎನ್ ರಾಜಣ್ಣ ಡಿಕೆ ಜೊತೆಗಿನ ಚರ್ಚೆಯ ಬಗ್ಗೆ ಏನಾದರೂ ರಾಜಣ್ಣ ಮಾತನಾಡಿದ್ರ ಸಿದ್ದರಾಮಯ್ಯನವರ ಜೊತೆ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಸಹಕಾರ ಸಚಿವರಾಗಿದ್ದರು, ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಮತ್ತೆ ಸಚಿವ ಸ್ಥಾನಕ್ಕೆ ಏನಾದರೂ ಹೊಸ ದಾಳವನ್ನೇನಾದರೂ ಬಿಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಎನ್ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರು ಪರಮಾಪ್ತರು. ಕೆಎನ್ ರಾಜಣ್ಣ ದೆಹಲಿ ಪ್ರವಾಸದಲ್ಲಿ ಮುಂಬೈ ಪ್ರವಾಸದಲ್ಲಿ ಇದ್ರಂತೆ. ಮುಂಬೈನಿಂದ ನೇರವಾಗಿ ಬಂದವರೇ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದರು. ಭಾರಿ ಕುತೂಹಲ ಅಂತ ಹೇಳಿದ್ರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ. 1 ತಿಂಗಳ ಹಿಂದೆ ಬರೆದಿರುವ ಕೆಎನ್ ರಾಜಣ್ಣ ಅವರ ಪತ್ರ ನಿನ್ನೆ ರಿವೀಲ್ ಆಗಿದೆ. ಅದರಲ್ಲಿ ಏನೇನಿದೆ, ಯಾರ್ಯಾರ ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ, ಯಾವ ಕಾರಣಕ್ಕಾಗಿ ನಾನು ತುಮಕೂರಿನಲ್ಲಿ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟೆ, ನನ್ನ ಹೇಳಿಕೆಯ ಸಾರಾಂಶ ಏನಿತ್ತು, ನನ್ನನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಏನೆಲ್ಲ ಷಡ್ಯಂತ್ರವನ್ನು ಮಾಡಲಾಯಿತು ಅನ್ನೋದ್ರ ಬಗ್ಗೆ ಕೆಎನ್ ರಾಜಣ್ಣ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ನಿನ್ನೆ ಮಾಧ್ಯಮಗಳಿಗೆ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಚರ್ಚೆ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಅವರು ಬ್ಯಾಟಿಂಗ್ ಬೀಸ್ತಾ ಇರೋದು. ಇವೆಲ್ಲದರ ನಡುವೆ ಸಿದ್ದರಾಮಯ್ಯನವರನ್ನ ಕೆಎನ್ ರಾಜಣ್ಣ ಭೇಟಿಯಾಗಿದ್ದಾರೆ.